ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಈ ಒಂದು ಸೊನಾಟಾ ಬಾಕ್ಸ್ ಏನಿದೆ ವಾಚ್ ಬಾಕ್ಸು, ಇದರಲ್ಲಿ ಪೆನ್ ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ರು. ಅದಕ್ಕೆ ಒಂದು ನೀಟಾಗಿ ಒಂದು ಪೆನ್ ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪೆನ್ ಸ್ಟ್ಯಾಂಡನ್ನು ಮಾಡಿದ್ದೀನಿ. ಪೆನ್ನು ಅಥವಾ ಸ್ಲಿಪ್ಸು ಹಾಗೆ ಒಂದು ಡ್ರಾಯರನ್ನು ಕೂಡ ಕೊಟ್ಟು ಮಾಡಿದ್ದೀನಿ. ಇದಕ್ಕೆ ಬರೀ ಕೇವಲ ಒಂದು 20 ರೂಪಾಯಿ ಖರ್ಚಾಗಿದೆ ಅಷ್ಟೇ. ಇದನ್ನು ಮಾಡೋ ಟೈಮ್ನಲ್ಲಿ ನಿಮಗೂ ಯಾರಿಗಾದರೂ ಯೂಸ್ ಆಗ್ಬೋದು. ಮನೇಲಿ ಮಕ್ಕಳಿರೋವಂಥವ್ರಿಗೆ ಅಥವಾ ದೊಡ್ಡವ್ರಿಗೇ ಈ ರೀತಿಯಾದಂಥ ಒಂದು ಪೆನ್ ಸ್ಟ್ಯಾಂಡನ್ನು ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ. ಎಲ್ಲೆಲ್ಲೋ ಪೆನ್ಸಿಲು ಎರೇಸರ್ ಎಲ್ಲ ಇಟ್ಕೊಂಡ್ಬಿಡ್ತಾರಲ್ಲ, ಆ ರೀತಿಯಾಗಿ ಸ್ಕೇಲ್ಗಳು ಎಲ್ಲವನ್ನು ಕೂಡ ಇಲ್ಲಿ ಇಟ್ಕೋಬೋದು. ನಿಮ್ಮ ಒಂದು ಸ್ಲಿಪ್ಸು ವಿಸಿಟಿಂಗ್ ಕಾರ್ಡ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. 20 ರೂಪಾಯಿ ಖರ್ಚಾಗಿದೆ ಅಷ್ಟೇ. ನಿಮಗೂ ಕೂಡ ಒಂದು ಡ್ರಾಯರ್ ಕೂಡ ಬರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡ್ರೆ ಕ್ಲೋಸ್ ಆಗುತ್ತೆ. ವಿಡಿಯೋ ನೋಡ್ಕೊಂಡು ಮಾಡಿದ್ರೆ ನಿಮ್ಗೊಂದು 20 ನಿಮಿಷದಲ್ಲಿ ಇದು ಪೆನ್ ಸ್ಟ್ಯಾಂಡ್ ರೆಡಿ ಆಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಈ ಥರ ವೇಸ್ಟ್ ರಟ್ಗಳು ಸಿಗುತ್ತೆ ನೋಡಿ, ಸನ್ಪ್ಯೂರ್ ಬಾಕ್ಸು ಅಥವಾ ಮನೆಗೇನಾದರೂ ಸಾಮಗ್ರಿಗಳನ್ನು ತಂದಾಗ ಸಿಗುತ್ತಲ್ಲ, ಅಥವಾ ಯಾವ್ದಾದ್ರು ಪಾರ್ಸಲ್ ಗೀರ್ಸಲ್ಲಿ ತರಿಸಿದಾಗ ರಟ್ ಬಾಕ್ಸ್ಗಳಿರುತ್ತಲ್ಲ, ಅದರಲ್ಲಿ ಈ ಥರ ಪೀಸ್ಗಳು ಸಿಗುತ್ತೆ ನೋಡಿ. ಅದನ್ನೇ ಕಟ್ ಮಾಡಿಕೊಂಡ್ರೆ ಈ ಥರ ಪೀಸ್ ಆಗುತ್ತೆ. ಈ ಥರ ಪೀಸ್ಗಳಲ್ಲಿ ನೀವೇನು ಮಾಡಿ, ಮೊದಲನೇದಾಗಿ ಒಂದು 12-22 ಸೆಂಟಿಮೀಟರ್ 12 ಸೆಂಟಿಮೀಟರು ಇಂಟು 22 ಸೆಂಟಿಮೀಟರ್ಗೆ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇಂಚಸ್ ಎಲ್ಲ ಹೇಳ್ತಾ ಇರೋದು ನೋಡಿ. ಇಲ್ಲಿ ನೋಡಿ 12 ಇದೆ, ಹಿಂಗೆ 22 ಸೆಂಟಿಮೀಟ್ರ್ ಇದೆ. ಇದೇ ರೀತಿಯಾಗಿ ನೀವು ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬಂದು ಸೇಮ್ 22 ಸೆಂಟಿಮೀಟರು ಜೊತೆಗೆ ಹಿಂಗೆ 10 ಸೆಂಟಿಮೀಟರು 22 ಇಂಟು 10 ಸೆಂಟಿಮೀಟರ್ಗೆ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಇಲ್ಲಿ ಈ ಥರ ಪೇಸ್ಟ್ ಮಾಡಿ. ಇಲ್ಲಿ ನಿಮ್ಗೇನು ತೋರಿಸ್ತಾ ಇದ್ದೀನಿ, ಈ ಥರ ಇಲ್ಲಿ ಗಮ್ ಹಾಕ್ಕೊಳ್ಳಿ. ಗಮ್ ಬಿಟ್ಟರೆ ಇನ್ನೇನು ಇದಕ್ಕೆ ಖರ್ಚೇನು ಆಗಲ್ಲ. ನೀಟಾಗಿ ಗಮ್ ಹಾಕ್ಕೊಂಡು ಇದನ್ನಲ್ಲಿ ಈ ಕಡೆ ಸೈಡ್ ಎಡ್ಜ್ಗೆ ನೀಟಾಗಿ ಲಾಸ್ಟ್ಗೆ ಹಿಂಗೆ ಪೇಸ್ಟ್ ಮಾಡಿ. ಮಾಡಿದ್ಮೇಲೆ 10x10 ಅಂದರೆ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. 10 ಸೆಂಟಿಮೀಟರ್ ಇದೆ, ಹಿಂಗೆ 10 ಸೆಂಟಿಮೀಟ್ರ್ ಇದೆ. ಈ ಥರ 4 ಪೀಸನ್ನು ಕಟ್ ಮಾಡ್ಕೊಳ್ಳಿ. 1 2 3 4 ಪೀಸ್ಗಳನ್ನು 10 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಕಟ್ ಮಾಡ್ಕೊಳ್ಳಿ. ಜೊತೆಗೆ 10 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್ 10 ಇಂಟು 5 ಇಲ್ಲಿ ನೋಡಿ, ಹಿಂಗೆ 10 ಇರಬೇಕು, ಹಿಂಗೆ 5 ಸೆಂಟಿಮೀಟರ್ ಇರಬೇಕು. 10 ಸೆಂಟಿಮೀಟರ್ 5 ಸೆಂಟಿಮೀಟರ್ದು 4 ಪೀಸನ್ನು ಕಟ್ ಮಾಡ್ಕೊಳ್ಳಿ. ಏನಿಲ್ಲ, ವೇಸ್ಟೇಜ್ ಪೀಸ್ಗಳೆಲ್ಲ ಆರಾಮಾಗಿ ನೀವು ಕಟ್ ಮಾಡ್ಕೊಬೋದು. ಈಗ ಇದನ್ನು 10x10 ಏನಿದೆ, ಈ ಒಂದು ಪೀಸನ್ನು ನೀವು ಇಲ್ಲಿಗೆ ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಮುಂದೆ ಸ್ವಲ್ಪ ಜಾಗ ಉಳ್ಕೊಳ್ಳುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಹಿಂದ್ಗಡೆಗೆ ನೀಟಾಗಿ ಇಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡಿ. ಇಷ್ಟಾದಮೇಲೆ ನೆಕ್ಸ್ಟ್ ನೀವು ಇನ್ನೊಂದು 3 ಪೀಸನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದು ಬಂದು 10x9 ಅಂದರೆ 10x9 ಅಂತಂದರೆ ಇದೇ ಅಳತೆ ಅಂತಲ್ಲ, ಇದೆರಡಿಗೆ ಏನಿದೆ ಗ್ಯಾಪು, ಇದ್ರ ಮಧ್ಯೆ ನೀಟಾಗಿ ಹೋಗುವಂಥದ್ದಾಗಿರಬೇಕು. ಒಂದು ಸೆಕೆಂಡ್, ಈ ರೀತಿಯಾಗಿ ಇದು ನೀಟಾಗಿ ಹೋಗುವಂಥದ್ದಾಗಿರಬೇಕು. ಹಿಂಗೆ 9 ಸೆಂಟಿಮೀಟ್ರ್ ಇದೆ, ಸಾರಿ ಹಿಂಗೆ 9 ಸೆಂಟಿಮೀಟ್ರ್ ಇದೆ, ಹಿಂಗೆ 10 ಸೆಂಟಿಮೀಟ್ರ್ ಇದೆ. ಅಂದರೆ ಇದು ಉದ್ದ ಹೀಗೆ 10 ಸೆಂಟಿಮೀಟ್ರ್ ಇದೆಯಲ್ಲ, ಹೀಗೆ 10 ಸೆಂಟಿಮೀಟ್ರ್ ಇದೆ, ಹೀಗೆ 9 ಸೆಂಟಿಮೀಟ್ರ್ ಇದೆ. ಈ ಒಂದು ಅಳತೆಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು 10x6 10x6 2 ಪೀಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ಕೂರಬೇಕಿದು. ಈ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು, ಇಲ್ಲಿ ಮಧ್ಯ ನಿಮಗೆ ಈ ರೀತಿಯಾಗಿ ಕೂರಬೇಕು. ಈ ರೀತಿಯಾಗಿ ಕೂತಾಗ ನಿಮಗೆ ಇಲ್ಲೊಂದು ಸ್ಟೆಪ್ ಸಿಗುತ್ತೆ. ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ.
ಇನ್ನಿಷ್ಟಾದಮೇಲೆ ಲಾಸ್ಟ್ ಪಾರ್ಟ್ ಬಂದು ಈ ಡ್ರಾಯರ್ ಪಾರ್ಟು. ಇಲ್ಲೇನು ಡ್ರಾಯರ್ ಬೇಕಲ್ಲ ಆ ಒಂದು ಪಾರ್ಟ್ಗೆ ಬೇಕಾಗಿರುವಂಥ ಪೀಸು ಒಟ್ಟು ಇಷ್ಟು ಪೀಸ್ ಬೇಕು, 6 ಪೀಸ್ ಬೇಕು. ಅದರಲ್ಲಿ ಒಂದು 10x7 10 ಸೆಂಟಿಮೀಟ್ರ್ ಇಂಟು 7 ಸೆಂಟಿಮೀಟ್ರ್ ಕಟ್ ಮಾಡ್ಕೊಳ್ಳಿ. 10 ಇಂಟು 7 ಸೆಂಟಿಮೀಟ್ರ್ ಇದೆ. ಇದೊಂದು ಪೀಸನ್ನು ಇಟ್ಕೊಳ್ಳಿ, ಇದನ್ನು ಇಲ್ಲಿ ಪಕ್ಕಕ್ಕೆ ಇಟ್ಬಿಡಿ. ಇದು ಬಂದು 7x8 7 ಸೆಂಟಿಮೀಟರು 8 ಸೆಂಟಿಮೀಟರ್ ಇದೆ ನೋಡಿ. ಇದೊಂದು ಪೀಸನ್ನು ಈ ಥರ ಇಟ್ಕೊಳ್ಳಿ. ಹೀಗೆ 8 ಸೆಂಟಿಮೀಟರ್ ಇರಬೇಕು, ಹೀಗೆ 7 ಸೆಂಟಿಮೀಟರ್ ಇರಬೇಕು. ಇಲ್ಲಿ ಇಟ್ಕೊಳ್ಳಿ. ಇದನ್ನ ಹಿಂದೆ ತಳ್ಕೊಳ್ಳೋಣ. ಇದನ್ನು ಇನ್ನು 7 ಇಂಟು 5 ಸೆಂಟಿಮೀಟರ್ 7 5 ಇದು 2 ಪೀಸ್ ಬೇಕು. 7 ಇಂಟು 5 2 ಪೀಸು, ಇಲ್ಲಿಗೊಂದು ಇಲ್ಲಿಗೊಂದು. 7 ಇಂಟು 5 7 ಇಂಟು 5. ಇನ್ನು ಬಂದು 9 ಇಂಟು 5 9 ಇಂಟು 5 ಸೆಂಟಿಮೀಟರ್ನ ಇಲ್ಲಿ ಈ ರೀತಿಯಾಗಿ ಕೂರೋದಕ್ಕೆ ಡ್ರಾಯರ್ ಬೇಕು. ಇದನ್ನು ಈಗ ಫಸ್ಟು ಅಂಟಿಸ್ಕೊಂಬಿಡೋಣ. ಇಷ್ಟಾದರೆ ನಿಮಗೆ ಇಲ್ಲಿ ಈ ಒಂದು ಡ್ರಾಯರು ನೀಟಾಗಿ ಇಲ್ಲಿ ಫಿಕ್ಸ್ ಆಗುತ್ತೆ. ಇದಕ್ಕೆ ಒಂದು ಹ್ಯಾಂಡಲನ್ನು ಮಾಡ್ಕೊಬೇಕು. ಅದನ್ನು ಮಾಡ್ಕೊಳ್ಳೋಕೆ ಮುಂಚೆ ಒಂದು ಪೀಸ್ ಎಕ್ಸ್ಟ್ರಾ ಮೆಕ್ಕಿದೆಯಲ್ಲ ಇದನ್ನು ಹೊರಗಡೆ ತೊಗೊಂಡು ಇಲ್ಲೇನು ಎಕ್ಸ್ಟ್ರಾ ಪೀಸ್ ಇತ್ತು 10 ಇಂಟು 7 ಏನು ಹೇಳಿದೆ ನಾನು, ಈ ಒಂದು 10 ಇಂಟು 7 ಇಲ್ಲಿ ನೀವು ಫ್ರಂಟಿಗೆ ನೀಟಾಗಿ ಈ ರೀತಿಯಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಇದಕ್ಕೆಲ್ಲ ಇವಾಗ ಇದಿಷ್ಟಾಗಿದೆ. ಹ್ಯಾಂಡಲ್ನ ಲಾಸ್ಟ್ ಪಾರ್ಟಲ್ಲಿ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಈಗ ಸದ್ಯಕ್ಕೆ ಇದಿಷ್ಟಕ್ಕೆ ಇವಾಗ ನಾವು ಕಲರ್ ಪೇಪರನ್ನು ಹಾಕಬೇಕು. ಅವಾಗ ಮಾತ್ರ ನೀಟಾಗಿ ಕಾಣೋದು, ಇಲ್ಲಾಂದರೆ ಈ ಥರ ಇದ್ದರೆ ನೀಟಾಗಿ ಕಾಣೋದಿಲ್ಲ. ಈಗ ಇವಾಗ ಕಲರ್ ಪೇಪರನ್ನು ಅಂಟಿಸ್ಕೊಳ್ಳೋಣ ಬನ್ನಿ. ಇವಾಗ ಇದಕ್ಕೆ ಕಲರ್ ಪೇಪರ್ಗಳನ್ನು ಅಂಟಿಸ್ಕೊಳ್ಳೋಣ. ನಿಮ್ಗೆ ಯಾವ್ದು ಬೇಕು ಆ ಕಲರನ್ನು ನೀವು ಯೂಸ್ ಮಾಡ್ಬೋದು. ನಾನು ಜಸ್ಟ್ ಇವಾಗ ಈ ಬ್ರೌನ್ ಕಲರ್ ಏನು ಶೀಟ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಲರ್ ಪೇಪರ್ ಏನು ಯೂಸ್ ಮಾಡ್ತಾಯಿಲ್ಲ. ಇದಿತ್ತು ಮನೇಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪೇಪರ್ ಬ್ಯಾಗ್ ಮಾಡಲಿಕ್ಕೆ ತೊಗೊಂಬಂದಿದ್ದಂಥದ್ದು ಅದಿತ್ತಲ್ಲ, ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮ್ಗೆ ಹೇಗೆ ಬೇಕು ಎಲ್ಲೆಲ್ಲಿ ಬೇಕು ನೀಟಾಗಿ ಕವರ್ ಮಾಡೋಣ. ಇವಾಗ ಕವರ್ ಮಾಡೋಣ ಬನ್ನಿ. ಇವಾಗ ಎಲ್ಲದಕ್ಕೂ ಇದಕ್ಕೆ ಬ್ರೌನ್ ಪೇಪರ್ ಹಾಕ್ಕೊಂಬಿಟ್ಟಿದ್ದೀನಿ. ಕಲರ್ ಪೇಪರ್ ಯಾವ್ದು ಬೇಕು ನೀವು ಹಾಕೊಬೋದು. ಕಲರ್ ಪೇಪರ್ ಬೇಕಿದ್ರೆ ಕಲರ್ ಪೇಪರ್ ಅಥವಾ ನ್ಯೂಸ್ ಪೇಪರ್ ಬೇಕಿದ್ರೂ ನೀವು ಹಾಕ್ಕೊಬೋದು. ಸುಮ್ಮನೆ ಕಲರ್ ಪೇಪರ್ ಬೇಡ ಅಂದರೆ ಬಟ್ ನೀಟಾಗಿ ಕಾಣುತ್ತೆ. ಇದು ಬ್ರೌನ್ ಕಲರ್ ಪೇಪರ್ ಹಾಕಿದ್ದೀನಿ. ಇನ್ನು ಇದು ಬಂದು ಡ್ರಾಯರ್ಗೆ ಫ್ರಂಟ್ ಮಾತ್ರ ಎಲ್ಲ ಒಂದೇ ಕಲರ್ ಆದರೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಫ್ರಂಟಿಗೆ ನಾನು ಇದರಲ್ಲಿ ಒಂದು ಕಲರ್ ಪೇಪರನ್ನು ಅಂಟಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಇಲ್ಲಿಗೆ ಹಾಕ್ಕೊಂಡ್ರೆ ಮುಗೀತು. ಇದಕ್ಕೆ ಬೇಕಾದ್ರೆ ಹ್ಯಾಂಡಲ್ ಬೇಕಾದ್ರೂ ರೆಡಿ ಮಾಡ್ಕೋಬೋದು. ಹ್ಯಾಂಡಲ್ನ ಹೇಗಂತಂತಂದರೆ ಈಗ ಒಂದು ಇದೇ ಥರ ಚಿಕ್ಕ 3 ಪೀಸ್ನ ಇದನ್ನು ಅಂಟಿಸ್ಕೊಂಬಿಟ್ಟು ಇದಕ್ಕೆ ಒಂದು ಕಲರ್ ಪೇಪರನ್ನು ಸುತ್ತಬಿಟ್ರೆ ಇದನ್ನು ಇಲ್ಲಿಗೆ ಅಂಟಿಸ್ಕೊಂಬಿಡೋದು. ಇಲ್ಲಿಗೆ ಅಂಟಿಸ್ಕೊಂಬಿಟ್ರೆ ಏನಾಗುತ್ತೆ, ಇದೇ ಒಂದು ಹ್ಯಾಂಡಲ್ ಥರ ಆಗುತ್ತೆ. ಆಗಿ ಹಿಡ್ಕೊಂಡು ಎಳಿಬೋದು. ಬಟ್ ಆದರೆ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಮೇಲ್ಗಡೆ ಹೈಟ್ ಇದೆ, ಇಲ್ಲೂ ಸೈಡಲ್ಲೂ ಕೂಡ ನಿಮಗೆ ಪ್ರೊವಿಷನ್ ಇದೆ. ಸೊ ಇದೇ ನಮಗೆ ನೀಟಾಗಿ ಹಿಂಗೆ ಓಪನ್ ಆಗುತ್ತೆ. ಅದಕ್ಕೆ ಇಲ್ಲೇ ಈಗ ಸದ್ಯಕ್ಕೆ
ಎರೇಸರು ಪೆನ್ಸಿಲ್ ಏನಿದೆ ಚಿಕ್ಕ ಚಿಕ್ಕ ಐಟಮ್ಗಳನ್ನು ಇಲ್ಲಿ ಹಾಕ್ಕೊಂಡ್ರೆ ಇನ್ನು ಇಲ್ಲಿ ಬಂದು ನಿಮಗೆ ಪೆನ್ನು ಪೆನ್ಸಿಲ್ಗಳು ಏನೇನಿದೆ ಎಲ್ಲವನ್ನೂ ಕೂಡ ಆರಾಮಾಗಿ ಜೋಡಿಸ್ಕೊಬೋದು. ಇನ್ನು ಇಲ್ಲಿ ಬಂದು ನಿಮಗೆ ಸ್ಲಿಪ್ಸು ವಿಸಿಟಿಂಗ್ ಕಾರ್ಡ್ಸು ಏನಾದರೂ ಇದ್ದರೆ ಈ ಥರ ಚೀಟಿಗಳೆಲ್ಲ ಇಲ್ಲಿ ಇಟ್ಕೊಬೋದು. ನೋಡ್ರಿ ಇಲ್ಲಿ ನೋಡಿ ರೆಡಿ ಆಯಿತು. ಅತಿ ಕಡಿಮೆ ಖರ್ಚಿನಲ್ಲಿ ಗಮ್ಮಿಗೆ ಬಿಟ್ಟರೆ ಇನ್ನೇನಿದಕ್ಕೂ ದುಡ್ಡೇನು ಖರ್ಚಾಗಲ್ಲ. ಇದೊಂದು ಪೇಪರ್ಗೊಂದ್ರು ಖರ್ಚಾಗುತ್ತೆ. ಒಂದು ಶೀಟ್ ಪೇಪರ್ ತೊಗೊಂಡ್ರೆ ಸಾಕು, ಒಂದು 2 ರೂಪಾಯಿ ಕೊಟ್ಟು ಅದೇ ಎಲ್ಲಕ್ಕೂ ಕೂಡ ಕವರ್ ಆಗುತ್ತೆ. ಸೊ ನಿಮಗೆ ಈ ರೀತಿಯಾದಂತಹ ಒಂದು ನೀಟಾಗಿರುವಂತಹ ಪೆನ್ ಸ್ಟ್ಯಾಂಡು ಅಂದರೆ ಟೇಬಲ್ ಮೇಲೆ ಇಡುವಂತಹ ಒಂದು ಪೆನ್ ಸ್ಟ್ಯಾಂಡು ರೆಡಿ ಆಗುತ್ತೆ. ಡ್ರಾಯರ್ ಕೂಡ ನಿಮಗೆ ನೀಟಾಗಿ ಓಪನ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದು ಖರ್ಚು ಬಂದು ಆಗಲೇ ಹೇಳ್ದಂಗೆ ಗಮ್ ಅಷ್ಟೇ ಒಂದು 20 ರೂಪಾಯಿ ಗಮ್ ಖರ್ಚಾಗುತ್ತೆ. ಅದು ಬಿಟ್ಟರೆ ನಿಮ್ಮ ಒಂದು ಶ್ರಮ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಆರಾಮವಾಗಿ ಮಾಡ್ಕೋಬೋದು. ಕಲರ್ ಪೇಪರ್ ಒಂದು 2 ರೂಪಾಯಿ ಅಷ್ಟೇ. ಒಂದೇ ಶೀಟ್ ಖಾಲಿ ಆಗೋದು, ಅದು ಖಾಲಿ ಆಗಿಲ್ಲ. ಒಂದು ಶೀಟಲ್ಲೂ ಕೂಡ ನಿಮಗೆ ಇಲ್ಲಿ ನನಗೆ ಇಷ್ಟು ಉಳ್ಕೊಂಡಿದೆ. ಸೊ ಅದರಿಂದ ಒಂದು ಶೀಟು ಖಾಲಿ ಆಗಲ್ಲ. ಒಂದು 2 ರೂಪಾಯಿ ಅಂತ ಅಂದ್ಕೊಂಡ್ರೆ ಒಂದು 20 ರೂಪಾಯಲ್ಲಿ ನೀವು ಆರಾಮವಾಗಿ ಒಂದು ಪೆನ್ ಸ್ಟ್ಯಾಂಡನ್ನು ಮಾಡ್ಕೋಬೋದಾಗಿದೆ. ಮಕ್ಕಳಿಗೆ ಯೂಸ್ ಆಗುತ್ತೆ. ಎಲ್ಲೆಲ್ಲೋ ಪೆನ್ನು ಪೆನ್ಸಿಲ್ಗಳೆಲ್ಲ ಒಂದು ಕಡೆ ಇಟ್ಕೊಳ್ಳಲ್ಲ. ಈ ಥರ ಒಂದು ಮಾಡಿಕೊಟ್ರೆ ನೀಟಾಗೆಲ್ಲ ಜೋಡಿಸ್ಕೋತಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.